ನಮಸ್ಕಾರ ವೀಕ್ಷಕರೇ, ಡೇಂಜರಸ್ ಡಿಲಿಮಿಟೇಷನ್ ಕಾರ್ಯಕ್ರಮಕ್ಕೆ ಸ್ವಾಗತ. ಯಾಕೆ ಡೇಂಜರಸ್ ಡಿಲಿಮಿಟೇಷನ್ ಅಂತ ಈ ಕಾರ್ಯಕ್ರಮವನ್ನು ಮಾಡ್ತಿದ್ದೀನಿ ಅಥವಾ ಈ ವಿಡಿಯೋ ಮಾಡ್ತಿದ್ದೀನಿ ಅಂತ ಹೇಳ್ತಿದ್ದೀನಿ. ಈಗ ಕ್ಷೇತ್ರ ಮರುವಿಂಗಡಣೆ ಬಗ್ಗೆ ವ್ಯಾಪಕವಾಗಿ ಚರ್ಚೆ ಆಗ್ತಿದೆ. ಇವತ್ತು ಕೂಡ ತಮಿಳುನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ನೇತೃತ್ವದಲ್ಲಿ ಸಭೆ ಆಗಿದೆ. ಸಭೆಯಲ್ಲಿ ಇದು ಅನ್ಯಾಯದ ಕ್ಷೇತ್ರ ಮರುವಿಂಗಡಣೆ ಅನ್ನೋ ರೀತಿಯಲ್ಲಿ ಚರ್ಚೆ ಆಗಿದೆ. ಅವರು ಕೂಡ ಅದೇ ರೀತಿ ವ್ಯಾಖ್ಯಾನ ಮಾಡಿದ್ದಾರೆ. ಇದ್ರ ಬಗ್ಗೆ ಡೀಟೇಲ್ ಆಗಿ ಹೇಳ್ತೀನಿ. ಅದಕ್ಕೂ ಮೊದಲು ಇನ್ನೂ ಕೂಡ ತಾವು ವಾರ್ತಾ ಭಾರತಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತೇಳಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಜೊತೆಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ. ನಾನು ಧರಣೀಶ್ ಬುಕ್ಕಿನಕೆರೆ. ಈಗ ಯಾವ ಕಾರಣಕ್ಕೆ ಡೇಂಜರಸ್ ಡಿಲಿಮಿಟೇಷನ್ ಅನ್ನೋದನ್ನು ಹೇಳ್ತೀನಿ. ಸೊ ಈಗ ಡಿಲಿಮಿಟೇಷನ್ ಇದೇನು ಫಸ್ಟ್ ಟೈಮ್ ಆಗ್ತಿಲ್ಲ. ಫಸ್ಟ್ ಟೈಮ್ ಈ ಥರದೊಂದು ಆತಂಕ ನಿರ್ಮಾಣ ಆಗಿಬಿಟ್ಟಿದೆ ಅಂತ ನಾನು ಹೇಳ್ತಿಲ್ಲ. ಡಿಲಿಮಿಟೇಷನ್ ದೇಶದಲ್ಲಿ ಮೊದಲನೇ ಸಲ ಸ್ವತಂತ್ರ ಬಂದ ನಂತರ 1951ರಲ್ಲಿ, 1961ರಲ್ಲಿ ಮತ್ತು 1971ರಲ್ಲಿ, ಆಗ 10 ವರ್ಷಕ್ಕೊಂದೊಂದು ಸಲ ಆಗ್ತಾಯಿತ್ತು. ಆಗಿನ ಜನಸಂಖ್ಯೆಗೆ ಅನುಗುಣವಾಗಿ 51ರಲ್ಲಿ 494 ಕ್ಷೇತ್ರ ಇತ್ತು ಈ ದೇಶದ ಸಂಸತ್ ಸಂಖ್ಯಾಬಲ. ಆನಂತರದಲ್ಲಿ ಲೋಕಸಭಾ ಕ್ಷೇತ್ರಗಳು 61ರಲ್ಲಿ 522 ಕ್ಷೇತ್ರಗಳಾದವು. ಆನಂತರದಲ್ಲಿ 1971ರಲ್ಲಿ 540 ಕ್ಷೇತ್ರ ಆಯಿತು. ಫಸ್ಟ್ ಟೈಮು 7.3 ಲಕ್ಷ ಜನರಿಗೆ ಒಬ್ಬ ಸಂಸದ ಅಂಥೇಳಿ ನಿರ್ಧಾರ ಆಗಿತ್ತು. 1961ರಲ್ಲಿ 8.4 ಲಕ್ಷ ಜನರಿಗೆ ಒಬ್ಬ ಸಂಸದ ಅಂಥೇಳಿ ನಿರ್ಧಾರ ಆಗಿತ್ತು. 1971ರಲ್ಲಿ 10.1 ಲಕ್ಷ ಜನರಿಗೆ ಒಬ್ಬ ಪ್ರತಿನಿಧಿ ಅಂಥೇಳಿ ನಿರ್ಧಾರ ಆಗಿತ್ತು. ಅಂದರೆ ಆಗಿನ ಜನಸಂಖ್ಯೆಗೆ ಹಂಗಂಗೆ ಆಗಿತ್ತು. ಯಾಕೆಂದರೆ ಆವಾಗ 1951ರಲ್ಲಿ ಇಡೀ ದೇಶದಲ್ಲಿ ಇದ್ದಿದ್ದು 36.1 ಕೋಟಿ ಜನಸಂಖ್ಯೆ. 1961ರಲ್ಲಿ 43.9 ಕೋಟಿ. ಇನ್ನು 1971ರಲ್ಲಿ 54.8 ಕೋಟಿ. ಆಗ ಅಷ್ಟೇ ಜನಸಂಖ್ಯೆ ಇತ್ತು. ಹಾಗಾಗಿ ಆ ಕ್ಷೇತ್ರಗಳು ಅಷ್ಟಕ್ಕೆ ಸೀಮಿತ ಆಗಿದ್ದು. ಡಿಲಿಮಿಟೇಷನ್ ಮಾಡೋ ಉದ್ದೇಶ ಏನು ಅಂತಂದರೆ, 1 ಸಿಟಿಜನ್ 1 ವೋಟ್ 1 ವ್ಯಾಲ್ಯೂ ಅನ್ನೋ ಸೂತ್ರದಲ್ಲಿ. ಅಂದರೆ ಸಂವಿಧಾನ ಹಂಗೆ ಹೇಳುತ್ತೆ. ಪ್ರತಿ ಪ್ರಜೆ ಹಾಕುವ ಒಂದು ಮತಕ್ಕೆ ಸಮಾನ ಮೌಲ್ಯ ಇರಬೇಕು. ದೇಶದಲ್ಲಿ ಆತ ಎಲ್ಲೇ ವೋಟ್ ಮಾಡಿದರೂ ಕೂಡ ಆ ಮತಕ್ಕೆ ಸಮಾನ ಮೌಲ್ಯ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ಆ ರೀತಿಯ ಒಂದು ನಿಯಮವನ್ನು ಅಳವಡಿಸ್ಕೊಳ್ಳಾಯಿತು. ಬಟ್ 1971ರಲ್ಲಿ ಆಯ್ತಲ್ವಾ. 1976ರಲ್ಲಿ ಏನಾಯಿತು ಅಂತಂದರೆ, ಈ ಕುಟುಂಬ ಕಲ್ಯಾಣ ಕಾರ್ಯಕ್ರಮ ಅಂಥೇಳಿ ಆವಾಗ ಬೇರೆ ಬೇರೆ ಇಶ್ಯೂಗಳಿದ್ದು. ದೇಶದಲ್ಲೇ ಬಡತನ ಜಾಸ್ತಿ ಇತ್ತು. ಬಡತನ ನಿರ್ಮೂಲನೆ ಮಾಡಬೇಕಾಗಿತ್ತು. ಜನಸಂಖ್ಯೆ ಹೆಚ್ಚಾದಷ್ಟು ಬಡತನ ಜಾಸ್ತಿ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಬಡತನ ನಿಯಂತ್ರಣಕ್ಕೆ ಕಲ್ಯಾಣ ಕಾರ್ಯಕ್ರಮವನ್ನು ಹಾಕ್ಕೊಳ್ಬೇಕು ಅನ್ನೋ ನಿಟ್ಟಿನಲ್ಲಿ ವ್ಯಾಪಕವಾಗಿ ಚರ್ಚೆ ಆಗಿತ್ತು ಆಗ. ಸೊ ಹಂಗೆ ಮಾಡಿದಾಗ ಏನಾಗಿತ್ತು ಸಮಸ್ಯೆ ಅಂತಂದರೆ, ಈಗ ಜನಸಂಖ್ಯೆ ನಿಯಂತ್ರಣ ಮಾಡಿದಂಥ ರಾಜ್ಯಗಳು, ಫಾರ್ ಎಕ್ಸಾಂಪಲ್ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ. ಅವಾಗ ತೆಲಂಗಾಣ ಇರಲಿಲ್ಲ. ಸೊ ಈ ರಾಜ್ಯಗಳು ಜನಸಂಖ್ಯೆ ನಿಯಂತ್ರಣ ಮಾಡಿದ್ವಿ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಿ ಕ್ಷೇತ್ರಗಳು ಕಡಿಮೆ ಆಗ್ತವೆ. ಉತ್ತರ ಭಾರತದಲ್ಲಿ ಜನಸಂಖ್ಯೆ ನಿಯಂತ್ರಣ ಮಾಡದೇ ಇರುವ ಕಾರಣಕ್ಕೋಸ್ಕರ ಅಲ್ಲಿ ಜಾಸ್ತಿ ಆಗ್ತವೆ ಅನ್ನೋ ಕಾರಣಕ್ಕೋಸ್ಕರ ಇನ್ನು 25 ವರ್ಷ ಕ್ಷೇತ್ರ ಮರುವಿಂಗಡಣೆ ಮಾಡೋದು ಬೇಡ ಅಂತೇಳಿ ತೀರ್ಮಾನ ಮಾಡಾಯಿತು. ಹಾಗಾಗಿ ಅದನ್ನು 2000ಕ್ಕೆ ಮಾಡೋಣ ಅಂತಾಯಿತು. ಬಟ್ ಆಗಲೂ ಇದೇ ಸಮಸ್ಯೆ ಇತ್ತು. ಏನಂತಂದರೆ, ಉತ್ತರ ಭಾರತದ ಜನಸಂಖ್ಯೆ ನಿಯಂತ್ರಣ ಆಗಲೇ ಇಲ್ಲ. ಈಗ ಇವತ್ತು ಈ ದೇಶದಲ್ಲಿ ಇಷ್ಟೊಂದು ಜನಸಂಖ್ಯೆ ಕಾರಣಕ್ಕೆ 150 ಕೋಟಿ ಜನಸಂಖ್ಯೆ ಆಗೋಕ್ಕೆ ಇನ್ನೂ ಆಗ್ತಾಯಿದೆ. ಸೊ ಅಷ್ಟು ಜನಸಂಖ್ಯೆ ಆಗೋಕ್ಕೆ ಮೇಜರ್ ಕಾಂಟ್ರಿಬ್ಯೂಷನ್ ಇರೋದು ಉತ್ತರ ಭಾರತದಿಂದ. ಸೊ ಅಲ್ಲಿ ಜನಸಂಖ್ಯೆ ನಿಯಂತ್ರಣ ಆಗಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ 2020ರಲ್ಲಿ ಮತ್ತೊಮ್ಮೆ ಇನ್ನೊಂದು 25 ವರ್ಷಕ್ಕೆ ಮುಂದೂಡಲಾಯಿತು. ಅಂದರೆ ಈಗ 2026ಕ್ಕೆ ಅದು ಆಗಬೇಕು. ಅದಕ್ಕೆ ಕೇಂದ್ರ ಸರ್ಕಾರ ಅದರದೇ ಆದಂತಹ ತಯಾರಿಯನ್ನು ಮಾಡಿಕೊಳ್ತಿದೆ. ಎಗೈನ್ ದಕ್ಷಿಣದ ರಾಜ್ಯಗಳಲ್ಲಿ ಹಿಂದೆ ಇದ್ದಂತಹ ಆತಂಕವೇ ನಿರ್ಮಾಣ ಆಗಿದೆ. ಏಕೆಂದರೆ ಇವತ್ತಿಗೂ ಉತ್ತರ ಭಾರತದ ರಾಜ್ಯಗಳಲ್ಲಿ, ಪರ್ಟಿಕ್ಯುಲರ್ಲಿ ಹಿಂದಿ ಭಾಷೆ ಮಾತನಾಡುವಂತಹ ರಾಜ್ಯಗಳಲ್ಲಿ ಜನಸಂಖ್ಯೆ ನಿಯಂತ್ರಣ ಆಗಿಲ್ಲ. ದಕ್ಷಿಣದ ರಾಜ್ಯಗಳಲ್ಲಿ ಮೊದಲಿಂದನೂ ಕೂಡ ಒಂದು ಶಿಕ್ಷಣದ ಗುಣಮಟ್ಟ ಜಾಸ್ತಿ ಇದೆ, ಜನರ ಬೌದ್ಧಿಕ ಗುಣಮಟ್ಟ ಜಾಸ್ತಿ ಇದೆ. ಅದರಿಂದಾಗಿ ಜನಸಂಖ್ಯೆ ನಿಯಂತ್ರಣವನ್ನು ಸಮರ್ಥವಾಗಿ ಮಾಡಿದ್ದಾರೆ ದಕ್ಷಿಣದ ರಾಜ್ಯಗಳು. ಉತ್ತರದ ರಾಜ್ಯಗಳು ಮಾಡಿಲ್ಲ. ಈಗೇನಾದರೂ ಮಾಡಿಬಿಟ್ರೆ ಉತ್ತರದ ರಾಜ್ಯಗಳು ಮತ್ತೆ ಅಗೇನ್ 868 ಕ್ಷೇತ್ರ ಮಾಡಬೇಕು ಅನ್ನುವಂಥ ಈಗ ಒಂದು ಲೆಕ್ಕಾಚಾರ ಕೇಳಿಬರ್ತಿದೆ. ಅಂದರೆ ಈಗ ಇರುವ ಜನಸಂಖ್ಯೆಗೆ ಅನುಗುಣವಾಗಿ ಮಾಡಿದೆಯಾದರೆ ಅಷ್ಟು ಆಗುತ್ತೆ ಅಂಥೇಳಿ. ಸೊ ಹಂಗಾದರೆ ಎಗೈನ್ ಉತ್ತರ ಪ್ರದೇಶ, ನಾನಾಗಲೇ ಹೇಳ್ದಲ್ಲ, ಪರ್ಟಿಕ್ಯುಲರ್ಲಿ ಹಿಂದಿ ಮಾತನಾಡುವ ರಾಜ್ಯಗಳಾದಂತಹ ಉತ್ತರ ಪ್ರದೇಶ, ಮಧ್ಯಪ್ರದೇಶ,
ರಾಜಸ್ಥಾನ, ಬಿಹಾರ ಇಲ್ಲೆಲ್ಲ ಸೀಟುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಈ ನಾನ್ ಹಿಂದಿ ಸ್ಟೇಟ್ಸ್ ಅವುಗಳು ಏನಾದರೂ ಈಗ ಕರ್ನಾಟಕ, ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ್, ತೆಲಂಗಾಣ ಈ ಎಲ್ಲ ರಾಜ್ಯಗಳು ಕೂಡ, ಅದು ಪಶ್ಚಿಮ ಬಂಗಾಳ ಇರ್ಬೋದು, ಈ ಎಲ್ಲ ರಾಜ್ಯಗಳಲ್ಲಿ ಸೀಟು ಕಡಿಮೆ ಆಗುತ್ತೆ. ಈಗ ನೋಡಿ, ಇನ್ನೊಂದು ಆರ್ಗ್ಯುಮೆಂಟ್ ಇದೆ, ಇಲ್ಲ ಕರ್ನಾಟಕದಲ್ಲಿ ಏನು ಸೀಟ್ ಕಡಿಮೆ ಆಗಲ್ಲ, ಜಾಸ್ತಿನೇ ಆಗುತ್ತೆ. ಯಾಕೆಂದರೆ ಜನಸಂಖ್ಯೆ ಕಂಪೇರಿಟಿವ್ಲಿ ಈಗ ಏನು ಹಿಂದೆ 1971 ಆಧಾರದ ಮೇಲೆ ತಾನೇ ಇದು ಮರುಹಂಚಿಕೆ ಆಗಿದ್ದು. ಹಾಗೂ ಈಗೂ ಕರ್ನಾಟಕದ ಜನಸಂಖ್ಯೆ ಕೂಡ ಜಾಸ್ತಿ ಆಗಿದೆ, ಹಾಗಾಗಿ ಕರ್ನಾಟಕದಲ್ಲೂ ಸೀಟ್ ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಬಟ್ ಕರ್ನಾಟಕ ಸೀಟ್ ಎಷ್ಟು ಜಾಸ್ತಿ ಆಗುತ್ತೆ? 28ರಿಂದ ಮ್ಯಾಕ್ಸಿಮಮ್ ಅಂದರೆ ಒಂದು 32-33 ಸೀಟ್ ಆಗ್ಬೋದು, ಅಂದರೆ 3-4 ಸೀಟ್ ಹೆಚ್ಚಾಗ್ಬೋದು. ಆದರೆ ಈಗ ಫಾರ್ ಎಕ್ಸಾಂಪಲ್ ಕರ್ನಾಟಕಕ್ಕೂ ನಾವು ಉತ್ತರ ಪ್ರದೇಶಕ್ಕೂ ಕಂಪೇರ್ ಮಾಡಿಕೊಂಡ್ರೆ, ಉತ್ತರ ಪ್ರದೇಶದಲ್ಲಿ ಅಟ್ ಎ ಟೈಮ್ ಇನ್ ಸಿಂಗಲ್ ಶಾಟಲ್ಲಿ 40 ಸೀಟ್ವರೆಗೆ ಜಾಸ್ತಿ ಆಗಿಬಿಡುತ್ತೆ. ಸೊ ಇಲ್ಲಿ ನೋಡಿ, ನಮ್ಮ ಪ್ರಮಾಣ ಎಷ್ಟು, ಉತ್ತರ ಪ್ರದೇಶದ ಪ್ರಮಾಣ ಎಷ್ಟು, ಅಥವಾ ತಮಿಳುನಾಡಿನ ಪ್ರಮಾಣ ಎಷ್ಟು, ಬಿಹಾರದ ಪ್ರಮಾಣ ಎಷ್ಟು, ದಕ್ಷಿಣದ ಪ್ರಮಾಣ ಎಷ್ಟು, ಉತ್ತರದ ಪ್ರಮಾಣ ಎಷ್ಟು, ಅಗೇನ್ ಯಾರಿಗೆ ಲಾಭ ಆಗುತ್ತೆ? ಸೊ ಇದು ಸಮಸ್ಯೆ. ಈ ಸಮಸ್ಯೆನ ಈಗೇನಾದರೂ ದಕ್ಷಿಣದವರು, ನಾನು ಹೇಳಿದ್ನಲ್ಲ, ಇವತ್ತು ಸ್ಟಾಲಿನ್ ನೇತೃತ್ವದಲ್ಲಿ ಮೀಟಿಂಗ್ ಆಗಿದೆ, ಅದರಲ್ಲಿ ತೆಲಂಗಾಣದ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಭಾಗವಹಿಸಿದ್ರು, ಕೇರಳದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಭಾಗವಹಿಸಿದರು, ಕರ್ನಾಟಕದ ಮುಖ್ಯಮಂತ್ರಿಗೂ ಆಹ್ವಾನ ಇತ್ತು. ಸಿದ್ದರಾಮಯ್ಯ ಅವರಿಗೆ ಮಂಡಿ ನೋವಿದ್ದ ಕಾರಣಕ್ಕೋಸ್ಕರ ಅವರು ಹೋಗಿರಲಿಲ್ಲ. ಸೊ ಅದಲ್ಲದೆ ಪಂಜಾಬ್ ಮುಖ್ಯಮಂತ್ರಿ ಭಾಗವಹಿಸಿದರು. ಎಗೇನ್ ಇಲ್ಲೂ ನೋಡಿ, ಯಾವ ರಾಜ್ಯಗಳಲ್ಲಿ ಹಿಂದಿ ಮಾತಾಡಲು ಆ ರಾಜ್ಯಗಳ ಮುಖ್ಯಮಂತ್ರಿಗಳು ಬಂದಿದ್ದಾರೆ. ಯಾವ ರಾಜ್ಯಗಳಲ್ಲಿ ಜನಸಂಖ್ಯಾ ನಿಯಂತ್ರಣವನ್ನು ಸಮರ್ಪಕವಾಗಿ ಮಾಡಲಾಗಿದೆಯೋ ಆ ರಾಜ್ಯಗಳಿಂದ ಬಂದಿದ್ದಾರೆ, ಬೇರೆಯವರು ಬಂದಿಲ್ಲ. ಯಾಕೆ ಬಂದಿಲ್ಲ ಅನ್ನೋದು ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಅವರಿಗೆ ಇದರಿಂದ ಸಮಸ್ಯೆ ಇಲ್ಲ, ಸಮಸ್ಯೆ ಇರೋದು ನಮಗೆ, ಹಿಂದಿ ಮಾತನಾಡದೇ ಇರುವಂಥ ರಾಜ್ಯಗಳಿಗೆ, ಜನಸಂಖ್ಯೆಯನ್ನು ನಿಯಂತ್ರಣ ಮಾಡಿರುವಂಥ ರಾಜ್ಯಗಳಿಗೆ. ಇವ್ರು ಹೇಳ್ತಾರಲ್ಲ, ಅಂದರೆ ನಾನು ಆಗಲೇ ಹೇಳ್ದಂಗೆ, ಇಲ್ಲ ಈಗ ನೋಡಿ, ಜನಸಂಖ್ಯೆಗೆ ಅನುಗುಣವಾಗಿ ಈಗ ಆ್ಯಕ್ಚುಲಿ ಕೇಂದ್ರ ಸರ್ಕಾರದಲ್ಲಿ ಅನುದಾನ ಬಿಡುಗಡೆ ಮಾಡ್ತಾರೆ. ಅದರಿಂದಾಗಿ ನಾವು ಪ್ರತಿ ಸಲ ಕೇಂದ್ರದ ಅನುದಾನ ಬಿಡುಗಡೆಯಾದಾಗ ಉತ್ತರ ಭಾರತಕ್ಕೆ ಜಾಸ್ತಿ ಹೋಯಿತು, ಉತ್ತರ ಪ್ರದೇಶಕ್ಕೆ ಜಾಸ್ತಿ ಹೋಯಿತು, ಬಿಹಾರಿಗೆ ಜಾಸ್ತಿ ಹೋಯಿತು, ರಾಜಸ್ಥಾನಕ್ಕೆ ಜಾಸ್ತಿ ಹೋಯಿತು, ಕರ್ನಾಟಕಕ್ಕೆ ಕಡಿಮೆ ಆಯಿತು, ಕರ್ನಾಟಕಕ್ಕೆ ತಾರತಮ್ಯ ಆಗಿದೆ, ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂತೇಳಿ ನಾವು ಹೇಳ್ತಿರ್ತೀವಿ. ಯಾಕೆ ಅಂದರೆ ಬಿಕಾಸ್ ಆಫ್ ದಿಸ್ ರೀಸನ್. ಈಗ ಒಂದು ಕಡೆ ಅನುದಾನವೂ ಹೋಗ್ತಿದೆ, ಈಗ ಸೀಟುಗಳ ಸಂಖ್ಯೆನೂ ಕಡಿಮೆ ಆಗಿಬಿಟ್ರೆ ನಾಳೆ ಸಂಸತ್ನಲ್ಲಿ ಕರ್ನಾಟಕದ ಪರವಾಗಿ, ತಮಿಳುನಾಡಿನ ಪರವಾಗಿ, ಅಥವಾ ದಕ್ಷಿಣದ ಪರವಾಗಿ, ಇನ್ನೊಂದು ಪರವಾಗಿ ಧ್ವನಿ ಎತ್ತವ್ರು ಯಾರು? ಸೊ ಅದರಿಂದಾಗಿ ಈಗೇನು ಅವರ ಆರ್ಗ್ಯುಮೆಂಟ್ ಏನಂತಂದರೆ, ಉತ್ತರ ಭಾರತದ ಆರ್ಗ್ಯುಮೆಂಟ್ ಏನಿದೆ ಗೊತ್ತಾ? ಅಲ್ಲ, ಈಗ ಆಲ್ರೆಡಿ 50 ವರ್ಷ ಆಗಿದೆ ಕ್ಷೇತ್ರ ಮರು ವಿಂಗಡಣೆ ಮಾಡಿ, ಈಗಲೂ ತಡ ಮಾಡಿದ್ರೆ ಅದು ಸಂವಿಧಾನದ ಆಶಯಕ್ಕೆ ಧಕ್ಕೆ ಆಗುತ್ತೆ ಅಂತ ನಂಬರ್ 1. ನಂಬರ್ 2, ನೀವು ಹೇಳೋ ಪ್ರಕಾರ ಈಗ ನಾವು ಕ್ಷೇತ್ರ ಆಯಿತು, 50 ವರ್ಷ ಆಯಿತು, ಕ್ಷೇತ್ರ ಮರು ವಿಂಗಡಣೆ ಮಾಡೋಣ ಅಂಥೇಳಿ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಕ್ಷೇತ್ರ ಮರು ವಿಂಗಡಣೆ ಮಾಡಿ, ಅಲ್ಲಿ ಹೆಚ್ಚು ಜನರಿಗೆ ಒಂದು ಮತಮೌಲ್ಯ ಕೊಟ್ಟು ವೋಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು, ಕರ್ನಾಟಕದಲ್ಲಿ ಇನ್ನೊಂದು ರೀತಿಯ ಅವಕಾಶ ಮಾಡಿಕೊಟ್ಟು, ತಮಿಳುನಾಡಿನಲ್ಲಿ ಇನ್ನೊಂದು ರೀತಿಯ ಅವಕಾಶ ಮಾಡಿಕೊಟ್ರೆ, ಆಗ ಎಗೇನ್ ಸಂವಿಧಾನದ ಆಶಯಕ್ಕೆ, ಅಂದರೆ 1 ವೋಟ್ 1 ವ್ಯಾಲ್ಯೂ ಅನ್ನುವಂಥ ಒಂದು ಆಶಯ ಇದೆಯಲ್ಲ, ಆ ಆಶಯಕ್ಕೆ, ಆ ಒಂದು ಸಂವಿಧಾನದ ಆಶಯಕ್ಕೆ ಧಕ್ಕೆ ಆಗುತ್ತೆ, ಅದರ ಉಲ್ಲಂಘನೆ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಟೆಕ್ನಿಕಲಿ ಇಟ್ಸ್ ರೈಟ್, ಇಟ್ಸ್ ಫೈನ್. ಆದರೆ ಈಗ ಫಸ್ಟ್ ಆಫ್ ಆಲ್ ನಮ್ಮ ದೇಶ ಎಲ್ಲ ಅಂದರೆ ಭಾಷಾವಾರು ವಿಂಗಡಣೆ ಆಗಿರುವಂತಹ ರಾಜ್ಯ, ಎಲ್ಲ ರಾಜ್ಯಗಳು ಸೇರಿ ಆಗಿರುವಂತಹ ದೇಶ, ಒಕ್ಕೂಟ, ಯೂನಿಯನ್ ಅಂತ ನಾವು ಯೂನಿಯನ್ ಗೌರ್ಮೆಂಟ್ ಅಂತ ಕರೆಯೋದು ಅದೇ ಕಾರಣಕ್ಕೋಸ್ಕರ. ಸೊ ಈಗ ಇಲ್ಲಿ ನಾವು ಕರಾರುವಕ್ಕಾಗಿ ಮಿತ್ತಮ್ ಅಂತ ಮಾಡಿದರೆ, ಅಗೇನ್ ಟೆಕ್ನಿಕಲಿ ಸರಿ ಇರಬೇಕು ಅನ್ನೋ ಕಾರಣಕ್ಕೋಸ್ಕರ ನಾವು ಹೋದರೆ ಅನ್ಯಾಯ ಆಗೋದು ಗ್ಯಾರಂಟಿ. ಇಲ್ಲಿ ನಾವು ಟೆಕ್ನಿಕಲಿ ಸರಿ ಇರಬೇಕಾ, ನ್ಯಾಯಯುತವಾಗಿರ್ಬೇಕಾ? ಈ ಗಣರಾಜ್ಯ ನ್ಯಾಯಯುತವಾಗಿರ್ಬೇಕಾ, ಅಥವಾ ಏನು ಬುಕ್ ಇದೆ ಅದ್ರ ಫಾಲೋ ಮಾಡಬೇಕಾ? ಇದು ಸಮಸ್ಯೆ. ಈ ಸಮಸ್ಯೆಗಿರುವುದು ಏಕೈಕ ಪರಿಹಾರ, ಅಂದರೆ ಎಲ್ಲ ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ. ಪರಿಹಾರ ಕಂಡುಹಿಡಿಯುವಂಥ ದೊಡ್ಡ ಮನಸ್ಸನ್ನು ಮಾಡಬೇಕು. ಅದಕ್ಕೆ ರಾಜಕೀಯ ಇಚ್ಛಾಶಕ್ತಿ ಬೇಕು. ಎಲ್ಲ ಭಾಷೆಗಳ ಮಾತನಾಡುವಂತಹ ರಾಜ್ಯಗಳ ಪ್ರತಿನಿಧಿಗಳು, ಮುಖ್ಯಮಂತ್ರಿಗಳು, ಸರ್ವಪಕ್ಷದ ಸಭೆ, ನಿಯೋಗ ಇವರೆಲ್ಲರ ಜೊತೆಗೆ ಮತ್ತು ಚುನಾವಣಾ ಆಯೋಗದ ಜೊತೆಗೆ ಸಮಾಲೋಚನೆಯನ್ನು ನಡೆಸಿ ಸಂವಿಧಾನ ತಜ್ಞರು, ಕಾನೂನು ತಜ್ಞರು ಇವ್ರ ಜೊತೆಗೆಲ್ಲ ಸಮಾಲೋಚನೆಯನ್ನು ನಡೆಸಿ ಇದಕ್ಕೆ ಏನಾದರೂ ಒಂದು ಪರ್ಯಾಯ ಮಾರ್ಗ ಹುಡುಕಬೇಕು. ಆಗ ಮಾತ್ರ ಸಂವಿಧಾನದ ಆಶಯವೂ ಈಡೇರಲಿಕ್ಕೆ ಸಾಧ್ಯ, ಮತ್ತು ಎಲ್ಲ ರಾಜ್ಯಗಳಿಗೂ ಸಮಾನ ಅವಕಾಶಗಳು, ಸಮಾನ ನ್ಯಾಯ ಸಿಗಲಿಕ್ಕೆ ಸಾಧ್ಯ. ಈ ರೀತಿಯ ಪರ್ಯಾಯ ಮಾರ್ಗಗಳನ್ನು ಹುಡುಕುವಂತಹ
ದೊಡ್ಡ ಮನಸ್ಸನ್ನು ಮಾಡಲಿ ಅಂತೇಳಿ ನಾನು ಆಶಿಸ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಾನು ಧರಣೀಶ್ ಪುಗ್ನಕೆರೆ. ಒನ್ಸ್ ಅಗೈನ್ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ, ವಾರ್ತಾಭಾರತಿಯನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಡಿಲಿಮಿಟೇಷನ್ ಅನ್ನೋಂಥದ್ದು ಡೆಫಿನೆಟ್ಲಿ ಇಟ್ ಇಸ್ ಅ ವೆರಿ ಬಿಗ್ ಇಶ್ಯೂ, ತುಂಬ ದೊಡ್ಡ ವಿಚಾರ. ನಾನು ಇದನ್ನು ಹೀಗೆ ಸಿಂಪಲ್ಲಾಗಿ ಮತ್ತು ಭಾಳ ಸ್ಪಷ್ಟವಾಗಿ ನಿಮ್ಮ ಮುಂದೆ ಇಡಲಿಕ್ಕೆ ಸಾಧ್ಯ ಆಗ್ತಿರೋದು ಸ್ವತಂತ್ರ ಪತ್ರಿಕೋದ್ಯಮ ಅನ್ನುವಂತಹ ಮಾಧ್ಯಮ ಇರುವ ಕಾರಣಕ್ಕೋಸ್ಕರ, ಮುಕ್ತವಾಗಿ ಮಾತಾಡಲಿಕ್ಕೆ ಇರುವ ಕಾರಣಕ್ಕೋಸ್ಕರ. ಇಂಥ ಮಾಧ್ಯಮ ಬೆಳಿಬೇಕು ಅಂದರೆ ನೀವು ಬೆಂಬಲಿಸಬೇಕು. ದಯವಿಟ್ಟು ಬೆಂಬಲಿಸಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.